ಇಬ್ಬರು ಸಹೋದರಿಯರ ದಾರುಣ ಸಾವು. ಒಂದೊಂದು ಸುದ್ದಿಯೇ ಕೂಡ ಕರಳು ಹಿಂಡು ಬಿಡುತ್ತೆ. ವಿಜಯ್ ನೋಡೋಕೆ ರ್ಯಾಲಿಗೆ ಹೋಗಿರ್ತಾರಂತೆ ಇವರು. ಮತ್ತೊಂದು ಪ್ರಕರಣದಲ್ಲಿ ಮದುವೆ ಆಗಬೇಕಾಗಿದ್ದಂತಹ ಜೋಡಿ ಸಾವನ್ನಪ್ಪಿರುವಂಥದ್ದು. ಮುಂದಿನ ತಿಂಗಳೇ ಹಸೆ ಮನೆಗೆ ಏರಬೇಕಾಗಿತ್ತು ಈ ಜೋಡಿ. ಯಾರನ್ನ ಬೈಬೇಕ್ರಿ ನಾವು? ವಿಜಯನ್ ಬೈಯಕ್ಕಾಗತ್ತಾ? ಇಲ್ಲ ನಿಮ್ಮನ್ನು ಬೈಬೇಕಾಗತ್ತಾ? ಅಥವಾ ನಿಮ್ಮ ಮನೆಯವ್ರನ್ನ ಬೈಬೇಕು? ಯಾರನ್ನ ಬೈಯೋಣ? ಏನು ಫಲ ಯಾರಿಗೆ ಬೈದು? ಹೋಗೋರು ಹೋಗ್ಬಿಟ್ರಿ, ಮುಗಿದೋಯ್ತು ಕತೆ. ನಿಮ್ಮ ಸಂಬಂಧಿಕರು ಕಣ್ಣೀರಿಡ್ತಾರೆ, ನಿಮ್ಮ ಹೆತ್ತವ್ರು ಕಣ್ಣೀರಿಡ್ತಾರೆ, ನಿಮ್ಮ ಜೊತೆಗೆ ಯಾರು ಬಾಂಧವ್ಯ ಅನ್ನೊಂದಿರ್ತಾರೆ ಅವ್ರು ಕಣ್ಣಿಡ್ತಾರೆ. ಅಲ್ಲಿ ನೋಡಿ. அவன் நாசமா போயிருவான். ಹೋಗೋದು ಹೋಗಿ ಅಲ್ಲೆಲ್ಲ ಹಿಂಗಾದ ನಂತರ ಅವ್ರು ನಾಶವಾಗಿ ಹೋಗ್ಲಿ ಅಂತಂದ್ರೆ ಏನು ಬಂತು ಪ್ರಯೋಜನ? ನಿಮಗೆ ಬುದ್ಧಿ ಬೇಕಾಗಿತ್ತು. ಅಲ್ಲಿ ಎಷ್ಟು ಜನ ಸೇರ್ಕೊಳ್ತಾರೆ, ಏನಿರ್ತಾರೆ, ಕನಿಷ್ಠ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೋಗಿ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ರೋಡಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ. ಮೊದಲೇ ಹುಚ್ಚರು ಅಲ್ಲಿ ಯಾರು ಯಾವಾಗ ಹೇಗೆ ಬರ್ತಾರೆ ಅಂತ ಹೇಳಿ. ಬುದ್ಧಿ ಬೇಡವಾ ಹೆಣ್ಮಕ್ಳಿಗೆಲ್ಲ? ನಿಮಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಪುಟಾಣಿ ಮಕ್ಕಳು ರೀ, ದೊಡ್ಡವರು ಅಲ್ಲ, ಎಲ್ಲ ಕಡೆನೂ ನೋಡ್ಕೊಳ್ಳಿ. ಅಲ್ಲಿ ಮಕ್ಕಳು ಹೆಣ್ಣುಮಕ್ಕಳನ್ನೇ ಸಾವನ್ನಪ್ಪಿರೋದು ಈ ಕಾಲು ತುಳಿತದಲ್ಲಿ ಅತಿ ಹೆಚ್ಚಾಗಿ. ಏನು ನಿಮ್ಗೆ ಅರ್ಥ ಆಗಲ್ವಾ? ನಿಮಗೆ ಇಂಥ ಜಾಗಗಳಲ್ಲೆಲ್ಲ ಹೋದಾಗ ಏನಾಗುತ್ತೆ ಪರಿಸ್ಥಿತಿಗಳಂತೇಳಿ? ಏನು ಬಂತು ಗೋಳಾಡ್ಕೊಂಡು ಪ್ರಯೋಜನ ಮಾಡ್ಕೊಂಡು ಕೂತ್ಕೊಂಡ್ರೆ?